ಕುಮಟಾ ಪಟ್ಟಣ ವ್ಯಾಪ್ತಿಯಲ್ಲಿ ಬೈಪಾಸ್ ಬದಲು ಈಗಾಗಲೇ ಇದ್ದ ರಸ್ತೆ ಅಗಲೀಕರಣಗೊಳ್ಳುವ ಸಾಧ್ಯತೆ ದಟ್ಟವಾಗಿದೆ. ಹೆದ್ದಾರಿ ಪ್ರಾಧಿಕಾರವು ನೀಡಿರುವ ಪ್ರಸ್ತಾವನೆಯೊಂದು ಈ ಸೂಚನೆಯನ್ನ ನೀಡಿದೆ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಹಿರೇಗುತ್ತಿಯಿಂದ ಕುಮಟಾ ಹೊಳೆಗದ್ದೆಯವರೆಗೆ ಹೆದ್ದಾರಿಗಾಗಿ ಭೂಮಿಯನ್ನ ಸ್ವಾಧೀನ ಮಾಡುವ ಸಲುವಾಗಿ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಸಚಿವಾಲಯವು ಇತ್ತೀಚೆಗೆ ಹೊಸದೊಂದು ಅಧಿಸೂಚನೆಯನ್ನ ಹೊರಡಿಸಿದೆ. ಅದರಿಂದ ಪ್ರಾಧಿಕಾರವು ಬೈಪಾಸ್ ಯೋಜನೆ ಕೈಬಿಟ್ಟು ಸದ್ಯ ಕುಮಟಾ ಪಟ್ಟಣದಲ್ಲೇ ಹೆದ್ದಾರಿ ವಿಸ್ತರಣೆ ಯೋಜನೆ ಕೈಗೆತ್ತಿಕೊಂಡು ಸೂಚನೆ ಸಿಕ್ಕಂತಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ನೀಡಿರುವ ಪ್ರಸ್ತಾವನೆಯನ್ನ ಆಧರಿಸಿ ಜುಲೈ 18ರಂದು ಹೊಸ ಭೂ ಸ್ವಾಧೀನ ಕಾಯ್ದೆಯಂತೆ 3A ಅಧಿಸೂಚನೆ ಹೊರಡಿಸಲಾಗಿದೆ. 116 ಸರ್ವೆ ನಂಬರ್ಗಳ 4.83 ಹೆಕ್ಟೇರ್ ಭೂಮಿಯ ಸ್ವಾಧೀನಕ್ಕೆ ಆಗಸ್ಟ್ 1ರಂದು ಪ್ರಕಟಣೆ ನೀಡಲಾಗಿದೆ. ಪ್ರಕಟವಾಗಿ 21 ದಿನಗಳ ಒಳಗೆ ಸಂಬಂಧಪಟ್ಟವರು ಆಕ್ಷೇಪಣೆ ಸಲ್ಲಿಸಲು ಅವಕಾಶ ನೀಡಲಾಗಿದೆ. ಬಿಟ್ಟು ಹೋದ ಸರ್ವೆ ನಂಬರ್ಗಳನ್ನು ಸೇರಿಸಿ ಅಧಿಸೂಚನೆ ಹೊರಡಿಸಲಾಗಿದೆ ಎಂದು ಅಧಿಕಾರಿಗಳು ಹೇಳುತ್ತಿದ್ದರೂ ಹಾಲಿ ಇರುವಲ್ಲೇ ಹೆದ್ದಾರಿ ವಿಸ್ತರಿಸಲು ಪ್ರಾಧಿಕಾರ ಎಲ್ಲಾ ಸಿದ್ಧತೆ ನಡೆಸುತ್ತಿರುವ ಸಾಧ್ಯತೆ ಕಂಡುಬಂದಿದೆ. ಬ್ಯೂರೋ ರಿಪೋರ್ಟ್, ವಿಸ್ಮಯ ನ್ಯೂಸ್.